ರಂಗಾಯಣ ಹಲವಾರು ವರ್ಷಗಳಿಂದ ಗ್ರೀಷ್ಮ ರಂಗೋತ್ಸವವನ್ನು ಆಚರಿಸ್ತಾ ಬಂದಿದೆ. ಇದು 7 ವಾರಗಳ ವಾರಾಂತ್ಯ ನಾಟಕ ಪ್ರದರ್ಶನಗಳ ಉತ್ಸವ. ಈ ವರ್ಷ CGK ನೆನಪಿನ ಗ್ರೀಷ್ಮ ರಂಗೋತ್ಸವವನ್ನು ನಾವು ಜೂನ್ 29ರಿಂದ ಆಗಸ್ಟ್ 10ರವರೆಗೆ, ಅಂದರೆ ಪ್ರತಿ ಭಾನುವಾರ 7 ಭಾನುವಾರಗಳು ಈ ನಾಟಕೋತ್ಸವದ ನಾಟಕಗಳು, ಆಹ್ವಾನಿತ ನಾಟಕಗಳ ಪ್ರದರ್ಶನಗಳು ಇರ್ತವೆ. ಅದು ಈ ಭಾನುವಾರ ಸಂಜೆ 6 ಗಂಟೆಗೆ ಭೂಮಿಗೀತ ರಂಗಮಂದಿರದಲ್ಲಿ ಈ ನಾಟಕೋತ್ಸವದ ಉದ್ಘಾಟನೆಯನ್ನು ಹಿರಿಯ ರಂಗಕರ್ಮಿಗಳು, ರಂಗಾಯಣದ ಮಾಜಿ ನಿರ್ದೇಶಕರು ಆದ ಜನಾರ್ದನ್ ಅವರು, ಜನ್ನಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅವತ್ತು ನಮ್ಮ ಜೊತೆಗೆ ರಂಗ ಸಮಾಜದ ಸದಸ್ಯರಾದ ಸುರೇಶ್ ಬಾಬು ಅವರು, ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಹಾಗೂ ಸಹಾಯಕ ನಿರ್ದೇಶಕರಾದ ಸುದರ್ಶನ್ ಅವರು ಇರ್ತಾರೆ. ಭೂಮಿಗೀತದ ಈ ಉದ್ಘಾಟನಾ ಸಮಾರಂಭದ ನಂತರದಲ್ಲಿ ಮೊದಲ ದಿನದ ಅಂದರೆ 29ನೇ ತಾರೀಕು ಸ್ಮಶಾನ ಕುರುಕ್ಷೇತ್ರ ನಾಟಕ, ಕುವೆಂಪು ಅವರ ರಚನೆಯ ನಾಟಕ. ಇದನ್ನು ನೇಪಥ್ಯ ರಂಗತಂಡ ಮೈಸೂರು ಇವರು ಅಭಿನಯಿಸ್ತಾ ಇದ್ದಾರೆ. ಅದಾದ ಮುಂದಿನ ವಾರ ಭಾನುವಾರ ವಾರ್ಡ್ ನಂಬರ್ 6 ಆಂಟನ್ ಚೆಕಾವ್ನ ವಾರ್ಡ್ ನಂಬರ್ 6 ನಾಟಕವನ್ನು GPIR ತಂಡದವರು ಪ್ರದರ್ಶಿಸಲಿದ್ದಾರೆ. ಹಾಗೆ 13 ಜುಲೈ ಭಾನುವಾರ ಅಹಲ್ಯ ಬೀಳಿ, ಇದು ಹೆನ್ರಿಕ್ ಇಬ್ಸನ್ನ ನಾಟಕ. ಈ ನಾಟಕವನ್ನು ವರ್ಕ್ಶಾಪ್ ಇನ್ ಮೈಸೂರು ಈ ತಂಡ ಅಭಿನಯಿಸ್ತಾ ಇದೆ. ಹಾಗೆ 20ನೇ ತಾರೀಕು ಪರಮೇಶಿ ಪ್ರೇಮ ಪ್ರಸಂಗ ನಾಟಕ ಇದೆ. ಇದು ರಂಗವಲ್ಲಿ ತಂಡದವರು ಈ ನಾಟಕವನ್ನು ಪ್ರಸ್ತುತಪಡಿಸ್ತಿದ್ದಾರೆ. ಮತ್ತು ಜುಲೈ 27ನೇ ತಾರೀಕು ಅಭಿಯಂತರರು ಮೈಸೂರು ಇವರು ಕಳಸೂತ್ರ ಅನ್ನುವ ನಾಟಕವನ್ನು ಇಲ್ಲಿ ಪ್ರದರ್ಶಿಸಲಿದ್ದಾರೆ. 3ನೇ ತಾರೀಕು ಆಗಸ್ಟ್ 3ಕ್ಕೆ ರಾಜಪ್ಪ ದಳವಾಯಿ ಅವರು ಬರೆದಿರುವ ನಿತ್ಯ ಸಚಿವ KV ಶಂಕರೇಗೌಡರ ಆತ್ಮಕಥೆಯನ್ನು ಆಧರಿಸಿದ ನಾಟಕ ಅದು. ಅದನ್ನು ಮಂಡ್ಯದ ಕರ್ನಾಟಕ ಸಂಘದವರು ಅಭಿನಯಿಸ್ತಾ ಇದ್ದಾರೆ. ಹಾಗೂ ಸಮಾರೋಪ ಪ್ರದರ್ಶನವಾಗಿ ಕುಹು ಅನ್ನುವ ನಾಟಕವನ್ನು ಅರುಣ್ ಲಾಲ್, ಕೇರಳದ ಭಾಳ ಪ್ರಸಿದ್ಧ ನಿರ್ದೇಶಕ ಅರುಣ್ ಲಾಲ್ ನಿರ್ದೇಶನ ಮಾಡಿರೋದು, ಲಿಟಲ್ ಅರ್ತ್ ಸ್ಕೂಲ್ ಆಫ್ ಥಿಯೇಟರ್ ಕೇರಳ ಈ ತಂಡದವರು ಬಂದು ಆ ನಾಟಕದ ಪ್ರದರ್ಶನವನ್ನು ಮಾಡಲಿದ್ದಾರೆ. ಈ 7 ನಾಟಕಗಳು ಪ್ರತಿ ಭಾನುವಾರ ಸಂಜೆ 6:30ಕ್ಕೆ ಭೂಮಿಗೀತ ರಂಗಮಂದಿರದಲ್ಲಿ ನಡೀತದೆ. ಈ ಗ್ರೀಷ್ಮ ರಂಗೋತ್ಸವ ರಂಗಾಯಣದ ಒಟ್ಟು ನಾಟಕ ಉತ್ಸವಗಳಲ್ಲಿ ಹವ್ಯಾಸಿ ರಂಗಭೂಮಿಯ ರಂಗತಂಡಗಳು ಪಾಲ್ಗೊಳ್ಳುವ ಬಹಳ ಮುಖ್ಯವಾದ ಉತ್ಸವವಾಗಿ ಈ ರಂಗಾಯಣದಲ್ಲಿ ಬೆಳ್ಕೊಂಡು ಬಂದಿದೆ. ನಮಗೆ ದಸರಾ ರಂಗೋತ್ಸವ, ಕಾಲೇಜು ರಂಗೋತ್ಸವದಂತೆಯೇ CGK ಹೆಸರಿನಲ್ಲಿ ಮಾಡ್ತಾ ಇರುವ ಈ ಗ್ರೀಷ್ಮ ರಂಗೋತ್ಸವ ಯಶಸ್ವಿಯಾಗಿ ಆಗೋದಕ್ಕೆ ಮಾಧ್ಯಮದ ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.